ಅವೆಲ್ಲ ಕಾಯ್ಕೊಂಡಿದ್ದ ಇಡಿಮುಡಿ ರವಿತೇಜ್ ಅವ್ರದ್ದು ಕೊನೆಗೂ ಬಂತು ಮೂವಿ ಸ್ನೇಹಿತರೆ. ಟೋಟಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಮಾತ್ರ ಸೂಪರ್ ಆಗಿದೆ. ಒಂಥರ ಇದು ಎಲ್ಲರೂ ಈ ಥರ ಮಾಸು ಮತ್ತು ಫೈಟ್ಸು, ರವಿತೇಜ ಮೂವಿ ಅಂದರೆ ಒಂಥರ ಮಾಸು, ಫೈಟಿಂಗ್ಸು, ಡೈಲಾಗ್ಸು, ಪಂಚ್ ಡೈಲಾಗ್ಸು ಈ ಥರ ಎಕ್ಸ್ಪೆಕ್ಟ್ ಮಾಡಿ ಹೋಗ್ಬೇಡ್ರೆ. ಸ್ವಲ್ಪ ಇದೊಂಥರ ಕಮರ್ಷಿಯಲ್ ಮೂವಿ ಹೇಳ್ಬೇಕಂದ್ರೆ, ಇದು ಒಂಥರ ಕಮರ್ಷಿಯಲ್ ಮೂವಿ ಮಾತ್ರ ಚೆನ್ನಾಗಿದೆ. ಒಂಥರ ಎಮೋಷನ್ಸ್ ಆಗಲಿ, ಈ ಮೂವಿಯಲ್ಲಿ ಮೇಯ್ನಾಗಿ ಎಮೋಷನ್ಸ್ ಆಗಲಿ, ಮತ್ತು ತಂದೆ ಮಗಳ ಸಂಬಂಧ ಯಾವ ರೀತಿ ಇರ್ತೈತೆ, ಆ ಬಾಂಧವ್ಯ ಹೇಗಿರ್ತೈತೆ, ಮತ್ತು ಇನ್ನು ಕೆಲವು ಟ್ವಿಸ್ಟ್ಗಳು, ಕ್ಲೈಮ್ಯಾಕ್ಸ್ ಮುಂಚೆ ಒಂದು ಇದು ಬರ್ತೈತೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರ್ತೈತೆ. ಅದು ಹೇಳ್ಬೋದು. ಅದು ನೆಕ್ಸ್ಟು ನೀವು ಮೂವಿ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಅದ್ರ ಬಗ್ಗೆ ನೋಡಿದ್ರೇ ಚೆನ್ನಾಗಿರ್ತೈತೆ. ಮೊದಲೇ ಹೇಳ್ಬಿಟ್ರೆ ಟ್ವಿಸ್ಟ್ ಎಲ್ಲ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ. ಅದರಿಂದ ತಪ್ಪದೇ ಹೋಗ್ಬಿಟ್ಟು ಮೂವಿ ಮಾತ್ರ ನೋಡಿರಿ ಸ್ನೇಹಿತರೆ. ಮೇಯ್ನಾಗಿ ನೋಡಬೇಕಾಯ್ತು ಫ್ಯಾಮಿಲಿ ಆಡಿಯನ್ಸ್ ಜೊತೆ, ಒಂಥರ ಎಮೋಷನ್ಸ್ ಮೂವಿ ಥರ ಐತೆ. ಮೇಯ್ನಾಗಿ ಫ್ಯಾಮಿಲಿ ಜೊತೆ ನೋಡಬೇಕಾಗಿದ್ದ ಮೂವಿ ಬೆಸ್ಟ್ ಮೂವಿ, ನಾನಂತೂ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ಯಾಮಿಲಿ ಜೊತೆ ನೋಡ್ಬೋದು ಅಂತ ಸಿನಿಮಾನೇ. ಇನ್ನು ಕಥೆ ಆರಂಭದಲ್ಲೇ ರವಿತೇಜ್ ಅವರ ಪಾತ್ರ ಕೆಲವು ವೈಯಕ್ತಿಕ ಸಮಸ್ಯೆಗಳಿರ್ತವೆ, ವಿಶೇಷವಾಗಿ ಅವ್ರ ಜೀವನ ಶೈಲಿಯಲ್ಲಿ. ಮತ್ತು ಅವರು ಕೆಲವು ಡ್ರಿಂಕಿಂಗ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಫುಲ್ಲು ಆಲ್ಕೋಹಾಲ್ ಇಲ್ಲಾಂದರೆ ಡೈಲಿ ಇರೋಕ್ಕೆ ಆಗಲ್ಲ, ಆ ರೀತಿ ಅವರು ಅಡಿಕ್ಟ್ ಆಗಿಬಿಡ್ತಾರೆ. ಮತ್ತು ಅವರು ಮಾಲಿ ಹಾಕಿರ್ತಾರಲ್ಲ, ಆ ಸಮಯದಲ್ಲಿ ಮಾತ್ರ ಅವರು ಕುಡಿಯೋಲ್ಲ ಅದಕ್ಕೆ. ಮತ್ತು ಅವ್ರ ಮಗಳ ಮೇಲೆ ಎಷ್ಟು ಪ್ರೀತಿ ಇಕ್ಕಿರ್ತಾರೆ, ಒಂದು ದಿವಸನೂ ಅವ್ರು ನೋಡಿದಿರೇ ಇರೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾತ್ರ ತುಂಬ ಗಾಢವಾಗಿರ್ತೈತೆ. ಅವರ ಮಗಳ ಮೇಲೆ ಇಕ್ಕಿರೋ ಪ್ರೀತಿ ಅಂತೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಒಂಥರ ಭಾರಿ ಎಮೋಷನ್ಸ್ ಮೂವಿ, ಒಂಥರ ಎಮೋಷನ್, ಒಂಥರ ಕಣ್ಣಲ್ಲಿ ಒಂದೊಂದು ಸೀನಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತೈತೆ, ಆ ರೀತಿ ಐತೆ ಮೂವಿ ಮಾತ್ರ. ಮತ್ತು ತನ್ನ ಜೀವನವನ್ನು ಬದಲಿಸ್ಕೊಳ್ಬೇಕು, ಮಗಳಿಗಾಗಿ ಒಳ್ಳೆಯ ತಂದೆ ಆಗಬೇಕು ಎಂಬ ನಿರ್ಧಾರ ತಗೊಂಬೋದು. ಮತ್ತು ಅಯ್ಯಪ್ಪ ಸ್ವಾಮಿ ದೀಕ್ಷೆ ಮತ್ತು ಇರುಮುಡಿ ಎಂಬ ಕಥೆಯಲ್ಲಿ ಪ್ರಮುಖ ಪಾತ್ರವೇ ಅಂತಲೇ ಹೇಳ್ಬೋದು. ಇನ್ನು ಇರುಮುಡಿ ಬಗ್ಗೆ ತೋರಿಸಿರೋ ರೀತಿಯಾಗಲಿ ಕೆಲವು ರಿಯಲ್ ಸೆಟ್ಸ್ ಸಮೇತ ತೋರಿಸಿದ್ದಾರೆ. ಮತ್ತು ಅಲ್ಲೆಲ್ಲ ಒಂಥರ ಕಮರ್ಷಿಯಲ್ ಮೂವಿ ಚೆನ್ನಾಗಿದೆ. ನೀವು ಮಾಸು ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡ್ರಿ. ಮಾಸು, ಪಂಚ್ ಡೈಲಾಗ್ಸು, ಫೈಟಿಂಗ್ಸು ರವಿತೇಜ್ ಅವರಂದರೆ ಒಂಥರ ಕಮರ್ಷಿಯಲ್ ಮೂವಿ. ಫ್ಯಾಮ್ಲಿ ಜೊತೆ ನೋಡ್ಬೇಕಂದ್ರೆ ಮೂವಿ ಬೆಸ್ಟ್ ಮೂವಿ, ನಾನಂತೂ ಹೇಳ್ತಾ ಇದ್ದೀನಿ. ಇನ್ನು ರವಿತೇಜ್ ಅವರ ಅಭಿನಯದ ಬಗ್ಗೆ ಹೇಳೋದಾದರೆ ಏನು ಬೇಕೋ ಇಲ್ಲ. ಅವರು ಮಾಸ್ ಸಿನಿಮಾಗಳಿಗಿಂತ ವಿಭಿನ್ನವಾಗೈತೆ. ಎಲ್ಲ ಸಿನಿಮಾಗಳಿಗಿಂತ ಈ ಆ್ಯಕ್ಟಿಂಗ್ ಆಗಲಿ, ಅವರು ಒಂಥರ ಎಮೋಷನ್ಸ್ ಆಗಲಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲೇ ಐತೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಮಗಳ ಜೊತೆಗಿರೋ ದೃಶ್ಯಗಳು, ರವಿತೇಜ್ ಅವರ ಅಭಿನಯದ ಗಮನ ಫುಲ್ಲು ಎಲ್ಲ ಅವ್ರ ಕಡೆ ಹೋಗ್ತೈತೆ. ಒಂಥರ ತಂದೆ ಮಗಳ ಸಂಬಂಧ, ಎಮೋಷನ್ಸು ಒಂಥರ ನೆಕ್ಸ್ಟ್ ಲೆವೆಲಲ್ಲೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರಿಯ ಭವಾನಿ ಶಂಕರ್ ಅವರ ಪಾತ್ರವು ಸಮೇತ ಕಥೆಯಲ್ಲಿ ಪ್ರಮುಖವಾಗಿದೆ. ಅವರ ಪಾತ್ರ ಕಥೆಯನ್ನು ಮತ್ತೊಂದು ದಿಕ್ಕಿಗೆ ಒಂಥರ ಕರ್ಕೊಂಡು ಹೋಗ್ತಾ ಇರ್ತೈತೆ. ಇನ್ನು ಸಾಯಿ ಕುಮಾರ್ ಅವರು ಇನ್ನು ಹೇಳಬೇಕಾಗಿಲ್ಲ, ಅವರ ಅನುಭವ ಸಿನಿಮಾದ ಗಂಭೀರ ವಾತಾವರಣಕ್ಕೆ ಮತ್ತಷ್ಟು ಬಲ ಕೊಡ್ತೈತೆ. ಸಾಯಿ ಕುಮಾರ್ ಅವರ ಆ್ಯಕ್ಟಿಂಗ್ ಆಗಲಿ, ಅವರು ಅಭಿನಯ ಆಗಲಿ ಸ್ನೇಹಿತರೆ. ಇನ್ನು ಆದರೆ ಮಾಸ್ ಎಂಟರ್ಟೈನ್ಮೆಂಟ್ ನಿರೀಕ್ಷೆ ಬಿಟ್ಟು ಥಿಯೇಟರ್ಗೆ ಹೋಗೋ ಒಂಥರ ಕಮರ್ಷಿಯಲ್ ಮೂವಿ, ಫ್ಯಾಮ್ಲಿ ಜೊತೆ ನೋಡೋ ಮೂವಿ, ಫ್ಯಾಮ್ಲಿ ಜೊತೆ ನೋಡ್ಬೋದು, ಬೆಸ್ಟ್ ಮೂವಿ. ಮತ್ತು ಇನ್ನೊಂದು ಏನು ಗೊತ್ತಾ, ಮೆಸೇಜ್ ಇದೆ ಈ ಮೂವಿಯಿಂದ, ಕೆಲವು ಮೆಸೇಜ್ಗಳಿವೆ. ಮತ್ತು ಅಲ್ಲಲ್ಲಿ ಟ್ವಿಸ್ಟ್ಗಳಿದೆ. ಒಂದು ಫಸ್ಟ್ ಹಾಫ್ ಒಂದು ವೇಯಲ್ಲಿ ಹೋಗ್ತಾ ಇರ್ತೈತೆ ಮೂವಿ ಮಾತ್ರ. ಫಸ್ಟ್ ಹಾಫಲ್ಲಿ ಒಂದು ಹೋಗಿದ ತಕ್ಷಣ ಮತ್ತು ಪಳ್ಳಿಕಟ್ಟು ಸಾಂಗ್ ಬರ್ತಿತ್ತಲ್ಲ, ಅದು ಫಸ್ಟ್ ಹಾಫಲ್ಲಿ ಸಕ್ಕತ್ತಾಗಿದೆ. ಅದಾದಮೇಲೆ ಇಂಟರ್ವಲ್ ಆದಮೇಲೆ ನೆಕ್ಸ್ಟು ಮಲೆಪುಲ್ಲ ಪಲ್ಲಕ್ಕಿ ಅದು ಬರ್ತೈತಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಯಾರು ಥಿಯೇಟ್ರಲ್ಲಿ ಸೀಟ್ಗಳ್ದಾಗ ಕುತ್ಕೊಂತಾನೆ ಇಲ್ಲಿ ಎಗ್ರು ಕುಣಿದಾಡ್ತಾವ್ರೆ ಆ ಸಾಂಗ್ ಬಂದ ತಕ್ಷಣವೇ. ನಾನು ನೋಡಿದೆ, ಒಳ್ಳೆ ಸಾಂಗ್ಗಳು ಆಗಲಿ ಎಲ್ಲ ಆಗಲಿ ಫುಲ್ಲು ಚೆನ್ನಾಗೇ ಇದೆ, ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇನ್ನು ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಅಂದರೆ ಪ್ರಾಪರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಕಡೆ ಹೆಚ್ಚಾಗಲಿ, ಒಂದು ಓವರಾಗಲಿ, ಸ್ವಲ್ಪ ಸ್ಲೋ ಆಗಲಿ ಏನೂ ಇಲ್ಲ, ಎಲ್ಲ ಸಾಂಗ್ಸು ಚೆನ್ನಾಗಿದ್ದಾವೆ. ಪ್ರತಿಯೊಂದು ಎಮೋಷನ್ ಸಾಂಗ್ಸು, ತಂದೆ ಮಗಳ ಸಾಂಗ್ಸು, ಇಡುಮುಡಿ ಸಾಂಗ್ಸು ಮೊದಲೇ ಇನ್ನು ಹೇಳ್ಬೇಕಾ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಸೂಪರಾಗಿದೆ ಅಂತಲೇ ಹೇಳ್ಬೋದು ನಾವು. ಒಂದು ಕಡೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ, ಅದು ಮಾತ್ರ ಚೆನ್ನಾಗೈತೆ. ಇನ್ನು ಕ್ಲೈಮ್ಯಾಕ್ಸ್ ಬರೋ ಟ್ವಿಸ್ಟುಗಳು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಒಂದಷ್ಟು 2-3 ಬರ್ತವೆ ಟ್ವಿಸ್ಟ್ಗಳು, ಅವು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೂವಿ ಆದರೆ ಇನ್ನು ಮೈನಸ್ ಪಾಯಿಂಟ್ ಅಂದರೆ ಈ ಮೂವಿಯಿಂದ ಏನು ಹೇಳೋದಂದರೆ, ಮೈನಸ್ ಪಾಯಿಂಟ್ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಸ್ಲೋ ಆಗ್ಬೋದು, ಆದರೆ ಮೂವಿ ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಜನ ಕಾಯ್ಕೊಂಡಿದ್ರು ಗೊತ್ತಿಲ್ಲ ಈ ಮೂವಿಗಾಗಿ, ಇರುಮುಡಿಗೆ ಅಯ್ಯಪ್ಪ ಸ್ವಾಮಿ ಇದರಿಂದ ಸ್ವಾಮಿ ಶರಣಮಯ್ಯಪ್ಪ. ಯಾಕಂದರೆ ಆ ಥರ ಮೂವಿ ಚೆನ್ನಾಗಿದೆ. ರವಿತೇಜ್ ಅವರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲೇ ಅಂತ ಹೇಳ್ಬೋದು. ನೀವು ಯಾರು ಮೂವಿ ನೋಡಿ ಫಸ್ಟ್ ಬುಕ್ ಮಾಡ್ಕೊಂಡು ಮೂವಿ ನೋಡೋಕೆ. ಯಾಕಂದರೆ ಇನ್ನು ನೀವು ನೋಡಿದ್ದಲ್ಲ, ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಜೊತೆನೂ ಕರ್ಕೊಂಡೋಗಿ, ಫ್ಯಾಮಿಲಿ ಜೊತೆ ನೋಡೋ ಬೆಸ್ಟ್ ಮೂವಿ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಆ ಥರ ಚೆನ್ನಾಗಿದೆ. ಫ್ಯಾಮಿಲಿ ಒಂಥರ ಮೆಸೇಜು ಇದೆ, ಇದು ಮೆಸೇಜು ಸಮೇತ ಇದೆ ಈ ಮೂವಿಯಿಂದ, ಅದರಿಂದ ಎಲ್ಲರೂ ನೋಡ್ಬೋದು.
ಒಂಥರ ಹೆಣ್ಣು ಮಕ್ಕಳು ನೋಡಬೇಕಾದ ಮೂವಿ ಅಂತಲೇ ಹೇಳ್ಬೋದು. ಈ ಇರುಮುಡಿ ಮೂವಿನ ಹೆಣ್ಣು ಮಕ್ಕಳು ನೋಡ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಜೊತೆ ನೋಡ್ಬೋದು. ಓವರ್ ಮೂವಿ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರವಿತೇಜ್ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಅವರು ಸರ್ವಸಾಮಾನ್ಯವಾಗಿ ಎಲ್ಲ ಮೂವಿಗಳಿಗೂ ಬೆಸ್ಟ್, ಅವ್ರ ಆ್ಯಕ್ಟಿಂಗ್ ಮಾತ್ರ ಬೆಸ್ಟಾಗಿ ಕೊಡ್ತಾರೆ. ಅದು ಈ ಮೂವಿಗೆ ಅಷ್ಟೇ ಅವ್ರು 100% ಆ್ಯಕ್ಟಿಂಗ್ ಮೇಲೆ ಬೆಸ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಐತೆ ಆ್ಯಕ್ಟಿಂಗ್ ಮಾತ್ರ. ಮತ್ತು ತಂದೆ ಮಗಳ ಎಮೋಷನ್ಸ್ ಆಗಲಿ, ಒಂದೊಂದು ಕಡೆ ಕಣ್ಣಾಗ ನಿಜವಾಗ್ಲೂ ನೀರು ಬಂದ್ಬಿಡ್ತೈತಿ, ಆ ರೀತಿ ಐತೆ ನಿಜವಾಗ್ಲೂ ಒಂದೊಂದು ಸೀನ್ ಹತ್ರ. ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನು ಹಾಡುಗಳು, ಅದು ಮಲ್ಲೆಪುಲ ಪಲ್ಲಕ್ಕಿ ಅದು ಅಷ್ಟೇ, ಮಣಿ ಪಳ್ಳಿಕಟ್ಟು ಅದು ಅಷ್ಟೇ, ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಐತೆ. ನಾವು ಒಂಥರ ವಿಲನ್ಗಳು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಯಾರು ವಿಲನ್ ಅಂದ್ಕೊಂಡ ತಕ್ಷಣ ವಿಲನ್ಗಳು ಬೇರೆ ಅವರು ಚೇಂಜ್ ಆಗೋಗ್ತಾರೆ. ಆ ರೀತಿ ಐತೆ ಮೂವಿ ಮಾತ್ರ. ನೀವು ಯಾರಾದ್ರೂ ಮೂವಿ ಇನ್ನೂ ನೋಡಿ ಫ್ಯಾಮ್ಲಿ ಜೊತೆ ನೋಡಿ, ನನ್ನ ರೆಕಮೆಂಡೇಷನ್ ಫ್ಯಾಮ್ಲಿ ಜೊತೆ ನೋಡೋ ಮೂವಿ ಅಂತಲೇ ಹೇಳ್ಬೋದು. ಮೂವಿ ಓವರ್ ಆಲ್ ಚೆನ್ನಾಗೈತೆ ಸ್ನೇಹಿತರೆ. ಅದಕ್ಕೆ ಇವಾಗ ಮೂವಿ ಚೆನ್ನಾಗೈತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.